ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ಧನ ಪ್ರಾಪ್ತಿ ಆಗುತ್ತೆ. ಹಾಗೆ ಬಹಳ ಒಂದು ಉತ್ತಮವಾದ ಸ್ಥಾನಕ್ಕೆ ಗುರು ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೀರಾ. ಹಾಗೆ ಒಂದು ವಿಷ್ಣುವಿನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಕೂಡ ಹೇಳಿದ್ದೀರಾ. ಮಿಥುನ ರಾಶಿ ಆದ ನಂತರ ಈ ಕರ್ಕಾಟಕ ರಾಶಿಯವರಿಗೆ ಗುರು ಯಾವ ರೀತಿ ಫಲವನ್ನು ಕೊಡ್ತಾನೆ, ಮತ್ತು ಯಾವ ರೀತಿ ಉತ್ತುಂಗ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಮತ್ತು ಗುರುವನ್ನು ಮತ್ತಷ್ಟು ಒಲಿಸ್ಕೋಬೇಕು ಅಂದರೆ ಯಾವ ಮಾರ್ಗೋಪಾಯಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಾ? ಅಮ್ಮ, ಕರ್ಕಾಟಕ ರಾಶಿಯವರಿಗೆ ಅವ್ರ ರಾಶಿಗೆ ಗುರು ಪ್ರವೇಶ ಆಗ್ತಾ ಇದೆ. ಜನ್ಮಗುರು ನರವೋ ದುಃಖಂ ಅಂತ ಹೇಳ್ತಾರೆ. ಅಂದರೆ ದುಃಖ ಕೊಡ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ, ರಾಶಿಗೆ ಬಂದು ಕುತ್ಕೊಂಡ್ರೆ ಅಂತ ಎಷ್ಟೋ ಜನಕ್ಕೆ ಇದು ಭಾಳನೇ ಕನ್ಫ್ಯೂಷನ್, ಅಥವಾ ಏನಿದು ಈ ಥರ ಅಂತ ಅನಿಸುತ್ತೆ. ದುಃಖ ಅಂದಾಗ ಇಲ್ಲಿ ಬಗೆಹರಿಸ್ಕೊಳ್ಬಹುದಾದಂತಹ ದುಃಖಗಳು ಅಂತ. ಈಗ ಬಗೆಹರಿಸ್ಕೊಳಕ್ಕಾಗ್ಲಾರ್ದಂಥ ಕಗ್ಗಂಟಾಗಿದ್ದರೆ ಅದು ಇನ್ನೊಂಥರ ದುಃಖಕ್ಕೆ ಎಡೆ ಮಾಡಿಕೊಡುತ್ತೆ. ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ನಿಮ್ಮ ವಿವೇಚನೆ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಏನೋ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ನಾವು ಬಗೆಹರಿಸ್ಕೊಂಬೋಣ ಇದನ್ನ ಅಂತ. ವಿವೇಚನೆ ಇಲ್ಲಾರ್ದಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ನನಗೇನು ಬೇಡ ಅಂತ ಬಿಟ್ಟಾಕ್ತಾರೆ, ವರ್ಜ್ಯ ಮಾಡ್ತಾರೆ. ವರ್ಜ್ಯ ಮಾಡ್ತಕ್ಕಂಥದ್ದು ಬೇರೆ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಂದು ಈ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಒಂದು ಈ ಜನ್ಮ ಗುರುವಿನ ಒಂದು ಫಲ ಯಾವತ್ತೂ ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ. ಯಾವುದ್ರ ಕಡೆಗೆ, ನಾನು ಇಷ್ಟು ದಿವಸ ಇದ್ದಿದ್ದೇ ಬೇರೆ, ಇನ್ಮೇಲೆ ಬೇರೆ ಥರ ಇರಬೇಕು ಅನ್ನುವಂತಹ ಆ ಜ್ಞಾನೋದಯವನ್ನು ಮಾಡಿಸುತ್ತೆ. ಆ ಜ್ಞಾನೋದಯ ಬರುವಂಥ ಸಂದರ್ಭಕ್ಕೆ ಯಾರೂ ಆ ಜ್ಞಾನೋದಯನ ಸ್ವೀಕಾರ ಮಾಡದೆ ಹೋದರೆ, ಜ್ಞಾನೋದಯ ಹಿಂಗಾಗುತ್ತೆ ಇನ್ಸ್ಟೆಂಟ್ಲಿ. ಯಾರು ಅದನ್ನ ಯೋಚನೆ ಮಾಡಿ ಎಲ್ಲೋ ಮಲಗಿದ್ದಾಗ ಕನಸಿನಲ್ಲಿ ಆಗೋದಲ್ಲ, ಇನ್ಸ್ಟೆಂಟಾಗಿ ಆಗುತ್ತೆ. ಸೊ ಜ್ಞಾನೋದಯ ಇನ್ಸ್ಟೆಂಟಾಗಿ ಆಗ್ತದೆ ಅಂತಂದಾಗ ಅದನ್ನು ಸ್ವೀಕಾರ ಮಾಡುವಷ್ಟು ಇರಬೇಕು ನಿಮ್ಮಲ್ಲಿ. ಅದು ಸ್ವೀಕಾರ ಮಾಡುವಷ್ಟು ಆ ಮನೋಧರ್ಮ ಬೆಳೆಸ್ಕೊಂಡಿಲ್ಲದೆ ಹೋದಂಥ ವ್ಯಕ್ತಿಗಳಲ್ಲಿ ಅದು ದುಃಖಕ್ಕೆಡೆ ಮಾಡಿಕೊಡುತ್ತೆ. ತಿರ್ಗಿ ಅದೇ ಅಜ್ಞಾನ, ತಿರ್ಗಿ ಅದೇ ರಾಗ, ಅದೇ ಹಾಡು, ಅದೇ ಪೊಟ್ಪಾಡು, ಈ ಥರ ಪರಿಸ್ಥಿತಿ. ಅಂದರೆ ದುಃಖ ಅನ್ನುವಂಥದ್ದಕ್ಕೆ ಮೂಲ ಏನಪ್ಪ ಅಂದ್ರೆ ನಾವೇ ಆ ದುಃಖನ ತಂದ್ಕೊಳ್ತೀವಿ. ಅಂದರೆ ನಮ್ಮ ಕರ್ಮಗಳು ಹಂಗೆ ಮಾಡಿಸ್ತಾ ಇರುತ್ತೆ ಮನುಷ್ಯನಿಗೆ. ಅದೇನೇ ಇದ್ರೂ ಇಲ್ಲಪ್ಪ ಭಗವಂತ ಯಾವ ಕಾರಣಕ್ಕೂ ನನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ಆ ಪ್ರಜ್ಞಾವಂತಿಕೆ ನಮ್ಮನ್ನ ಏನು ಮಾಡುತ್ತೆ, ಸ್ವಲ್ಪ ಕೂಲಾಗಿರುವಾಗ ಮಾಡುತ್ತೆ. ಭಗವಂತ ನನ್ನ ಕೈ ಬಿಡಲ್ಲ, ಅವ್ನು ನನ್ನನ್ನು ಯಾವತ್ತೂ ಕಾಪಾಡ್ತಾನೆ ಅನ್ನುವಂಥ ಪ್ರಜ್ಞಾವಂತಿಕೆ ಇಟ್ಕೊಂಡಿರುವಂಥ ಜನ ಇಲ್ಲಿ ಗೆದ್ದೋಗ್ತಾರೆ. ಇಲ್ಲಾರ್ದವರು ಆ ಪ್ರಜ್ಞೆ ಬರೆಸ್ಕೊಳ್ಳೋದಕ್ಕೆ ಅವರು ಒದ್ದಾಡಬೇಕು, ಹೋರಾಟ ಮಾಡಬೇಕು. ಅಂದರೆ ಯಾವ ಥರ ಇದು ಎಗೇನ್ ಕೆಲವೊಂದವ್ರು ಮಾಡೋ ಕೆಲಸದಿಂದ ಆಗ್ತಕ್ಕಂತಹ ನೋವು, ನಿರಾಸೆ, ಹತಾಶೆ, ಅವಮಾನ ಇದೆಲ್ಲ ತಗೋಬೇಕು, ಅವಲೋಕನ ಮಾಡ್ಬೇಕು. ಸೊ ಈ ದಾರಿಗೆ ಗುರಿಪಡಿಸ್ತಕ್ಕಂಥದ್ದು ಜನ್ಮಗುರು ಗುರಿಪಡಿಸುವಂಥ ವಿಧ ಇದು. ಅಂದರೆ ಆ ರೀತಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕರ್ಕಾಟಕ ರಾಶಿಯವರಿಗೆ ಇಷ್ಟೆಲ್ಲ ಇದ್ರೂ ಅವ್ರಿಗೆ ಒಂದು ಏನಂತ ಹೇಳ್ತೀವಿ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಲೆವೆಲ್ಗೆ ಬಂದ್ಬಿಡ್ತಾರೆ. ಅಂದರೆ ಸೈಲೆಂಟಾಗಿರೋಣಪ್ಪ, ಯಾರ ತಂಟೆಗೆ ಹೋಗೋದು ಬೇಡ, ಆ ಒಂದು ಸೂಕ್ಷ್ಮ ಪ್ರಜ್ಞೆ ಬಂದ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಅನ್ನಿಸ್ಬಿಡುತ್ತೆ, ನಮಗೆ ನಾವೇ ಇಲ್ಲಿ ಏನಾದರೂ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಇನ್ನೊಬ್ಬರಿಂದ ಆಗಲ್ಲ. ಇನ್ನೊಬ್ರು ನಂಬಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ. ನೋಡಿ, ಕಷ್ಟ ಬಂತು ಅಂದಾಗ ಯಾರ್ದೋ ಒಂದು ಸಹಾಯ ಬೇಡ್ಲಿಕ್ಕೆ ಹೋಗ್ತೀರಾ. ಸೊ ಮೊರೆ ಇಡ್ತಾರೆ, ನನಗೆ ಸಹಾಯ ಕೊಡಿ ಅಂತೇಳಿ. ಅದು ಏನೇ ಮೊರೆ ಇಟ್ರು ಸಹಾಯ ಮಾಡೋರು ಪಾಪ ಯಾರೋ
ಅದು ಅವರು ಅನುಭವಿಸ್ತಾರ ಕಷ್ಟವನ್ನು ಕಂಡಿರೋರು, ಅದೇ ಥರದ ಕಷ್ಟ ನೋಡಿರೋರಿಗೆ ಗೊತ್ತಿರ್ತದೆ. ಬೇರೆಯವ್ರಿಗೆ ಏನಮ್ಮ ಗೊತ್ತಾಗ್ತದೆ? ಗೊತ್ತಾಗಲ್ಲ. ಅವಾಗ ಏನು ಮಾಡ್ತಾರೆ? ಎನ್ಕ್ಯಾಶ್ ಮಾಡ್ಕೊಳ್ಳಿ. ಆ ಎನ್ಕ್ಯಾಶ್ ಮಾಡ್ಕೊಳ್ಳೋ ಜನಗಳಿಂದ ದುಡ್ಡು ಕಳ್ಕೊಂಡು ಬಂದಿದ್ದಾದ್ಮೇಲೆ ಇವ್ರಿಗೆ ಜ್ಞಾನೋದಯ ಆಗುತ್ತೆ, ಕಟಕ ರಾಶಿಯವರಿಗೆ. ಓ ಇಲ್ಲಪ್ಪ, ನಮ್ಮ ಕಷ್ಟಕ್ಕೆ ನಾವೇ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ನಮ್ಮದೇ ಆದಂತಹ ಒಂದು ಜ್ಞಾನ ಮಟ್ಟ ಬೆಳೆಸ್ಕೋಬೇಕಪ್ಪ ಅಂತ ಅನಿಸುತ್ತೆ. ನಾವು ಅದನ್ನು ಫೇಸ್ ಮಾಡಿ ನಾವು ಅದರಿಂದ ಈಚೆಗೆ ಬರೋದಕ್ಕೆ ನಾವೇ ಪ್ರಯತ್ನ ಪಡಬೇಕು, ಇನ್ಯಾರಿಂದೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವರು ಆ ಕ್ಷಮತೆಯನ್ನು ಕಂಡ್ಕೋಬೇಕು. ಕ್ಷಮತೆ ಇಲ್ಲದೆ ಹೋದರೆ ಕಷ್ಟ. ಸುಮ್ಮನೆ ಈ ನಂಬಿಕೆಗೆ ಅರ್ಹರಾದವ್ರನ್ನ ನಂಬಿ ಇದಾಗೋದು ಬೇರೆ, ನಂಬಿಕೆಗೆ ಅನರ್ಹರಾಗಿರ್ತಕ್ಕಂಥವ್ರನ್ನ ನಂಬಿಬಿಟ್ಟು ಮೋಸ ಹೋದಾಗ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಮಾತ್ರ ಅವ್ರಿಗೇನಾದರೂ ಅವ್ರ ಪುಣ್ಯ ಚೆನ್ನಾಗಿದ್ರೆ ಅವ್ರಿಗೆ ಕಷ್ಟ ದೂರವಾಗ್ಬೋದು. ಅವ್ನು ಯಾರೋ ಬೇರೆ ನಂಬಿಬಿಟ್ಟ ಆಮೇಲೆ ಅವ್ರ ಕಡೆಯಿಂದ ದುಡ್ಡು ಹೋಯ್ತು, ಟೈಮು ಹೋಯ್ತು, ಮರ್ಯಾದೆನೂ ಹೋಯ್ತು ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಂಗೆ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಇವರು ಮಹಾಲಕ್ಷ್ಮಿ, ಮಹಾದೇವಿ ಇವರಿಬ್ಬರ ಆರಾಧನೆ. ಮಹಾದೇವಿ ಅಂದರೆ ಪಾರ್ವತಿ ಅಂಶದ ದೇವತೆಗಳು. ಸೊ ಪಾರ್ವತಿ ಅಂಶದ ದೇವತೆಗಳು ಅಂತ ಬಂದಾಗ ಅದು ಹೇಗೇನು ದುರ್ಗಾದೇವಿ. ಮಹಾಲಕ್ಷ್ಮಿ ಅಂತಂದಾಗ ಮಹಾಲಕ್ಷ್ಮಿಯ ಒಂದು ವಿಶೇಷಕರವಾದಂಥ ಒಂದು ದಿವ್ಯ ಸಾನ್ನಿಧ್ಯ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ಕ್ಷೇತ್ರ. ಅಲ್ಲಿ ಹೋಗಿದ್ದು ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಮಂಗಳವಾರ ತಪ್ಪಿದ್ರೆ ಗುರುವಾರದಂದು, ಇಲ್ಲ ಅಂದರೆ ಸೋಮವಾರದಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡಲಿ. ಖಂಡಿತ ಜೀವನದಲ್ಲಿ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ.